ಇರೋ ಕ್ರೀಡೆಗಳನ್ನೇ ನೆನೆಗುದಿಗೆ ಬೀಳ್ತಾ ಇರಬೇಕಾದ್ರೆ ಕಡೆಗಣಿಸ್ಗಳು ಪಡಬೇಕಾದ್ರೆ ನಾವು ಯಾಕೆ ಬೇರೆ ಕಡೆಯಿಂದ ಕ್ರೀಡೆಗಳನ್ನ ತರಬೇಕು? ಅದು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು. ಕೆಲವರಿಗೆ ಮಹಿಷ ಅಂತ ಹೇಳಿದ್ರೆ ಆಗಲ್ಲ. ಮಹಿಷಾಸುರ, ಮಹಿಷನ ಎಮ್ಮೆಗೆ ಸಂಬಂಧಪಟ್ಟಂಥ ಆಚರಣೆಗಳಂತ ಹೇಳಿದ್ರೆ ಅವರು ಯಾರಿಗೂ ಸಹ ಹಿಡಿಸಲ್ಲ. ದಲಿತರನ್ನ ಅದನ್ನು ಕರ್ಕೊಂಡು ಮೊದಲ ಟ್ರೇಡ್ ಮಾಡಿ ಅವೆಲ್ಲ ಮಾಡಿ ದಲಿತರ ಶೋಷಣೆಗೆ ಒಳಗೆ ಮಾಡ್ತಿದ್ರು. ಅದೇನೆಂದರೆ ಇತ್ತೀಚೆಗೆ ಕಂಬಳ ಅನ್ನೋದು ಇವಾಗ ಒಂದು ಕ್ರೀಡೆ ಥರ ಉತ್ಪತ್ತಿಯಾಗಿ ಅದನ್ನು ನಮಗೆ ಈಗ ಮಾಡಬೇಕು ಅಂತ ಇಲ್ಲಿ ಏರ್ಪಾಡು ಮಾಡ್ತಾರೆ ದಸರಾ ಟೈಮಲ್ಲಿ. ಅದು ನಮಗೆ ಬೇಡವಾದ ವಿಷಯ. ಮೈಸೂರು ದಸರಾ ನಾಡಹಬ್ಬ ಅಂತಂದಮೇಲೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲೇ ಆದ ಒಂದು ಸಂಸ್ಕೃತಿಗಳಿರುತ್ತೆ. ಈಗ ದಕ್ಷಿಣ ಕನ್ನಡದಲ್ಲಿ ಒಂದು, ಉತ್ತರ ಕನ್ನಡದಲ್ಲಿ ಒಂದಿರುತ್ತೆ. ಅದನ್ನು ನಾವು ಈ ದಸರಾದಲ್ಲಿ ಇಲ್ಲಿ ತರ್ತಕ್ಕಂಥ ಕೆಲಸಗಳನ್ನ ಸರ್ಕಾರ ಮಾಡಿದ್ರೆ ಅದನ್ನು ಇಲ್ಲಿ ಜನಗಳು ನೋಡಿದಂಥ ಕೆಲಸಗಳಾಗುತ್ತೆ. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಯಾವ ರೀತಿ ಅಧ್ವಾನ ನಡೆಯುತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರಣೆ. ಸೊ ಹಾಲಿ ಬರ್ತಕ್ಕಂಥ ಕಲಾವಿದರಿಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡಿದಂಥ ಜಿಲ್ಲಾಡಳಿತ ಸೊ ಕಂಬಳದ ವಿಚಾರದಲ್ಲಿ ಅದು ಉತ್ತಮ ರೀತಿ ನಡ್ಕೊಳ್ತಿರೋದು ಅನುಮಾನ ಇದೆ. ಯಾವುದೋ ಒಂದು ಸಿನಿಮಾ ಚಿತ್ರದಲ್ಲಿ ಒಂದು ಆಟನ ತೋರಿಸಿರೋದು ಅನ್ನೋದು ಕಾರಣಕ್ಕೋಸ್ಕರನೇ ದಸರಾದಲ್ಲಿ ಕಂಬಳ ಮಾಡೋದು ಅದು ಯಾವುದೇ ಕಾರಣಕ್ಕೂ ಅದು ನೈತಿಕತೆ ಅಂತೂ ಇಲ್ಲ. ಅದಾಗಬಾರ್ದು. ಕಂಬಳ ಆಚರಣೆಗೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಅದು ಬೇಕಾ ಬೇಡವಾ ಸರ್? ಕಂಬಳ ಖಂಡಿತ ಬೇಕಾಗಿಲ್ಲ. ಅದು ದಸರಾ ಟೈಮಲ್ಲಂತೂ ಖಂಡಿತ ಬೇಕಾಗಿಲ್ಲ. ಯಾಕೆ ಬೇಡ? ಕಂಬಳ ಅನ್ನೋದು ನಮಗೆ ಅದು ಪರಿಚಿತ ಇಲ್ಲದೆ ಇರೋದು. ಪರಿಚಯ ಅಂದರೆ ನಮ್ಮ ಈ ದಸರಾ ಸಂಸ್ಕೃತಿಗೆ ಪರಿಚಯ ಇಲ್ಲದೆ ಇರೋಂಥದ್ದು. ಆಮೇಲೆ ನಮ್ಮದೇ ಆದ ಕ್ರೀಡೆಗಳು, ಗ್ರಾಮೀಣ ಕ್ರೀಡೆಗಳು ಬೇಕಾದಷ್ಟಿವೆ. ಸೊ ಅವುಗಳಿಗೆ ನಾವು ಮುಖ್ಯತ್ವ ಕೊಡಬೇಕು, ಅವುಗಳನ್ನ ನಾವು ಬೆಳೆಸೋದಕ್ಕೆ ಹೋಗಬೇಕು. ಇರೋ ಕ್ರೀಡೆಗಳನ್ನೇ ನೆನೆಗುದಿಗೆ ಬೀಳ್ತಾ ಇರಬೇಕಾದ್ರೆ ಕಡೆಗಣಿಸ್ಗಳು ಪಡಬೇಕಾದ್ರೆ ನಾವು ಯಾಕೆ ಬೇರೆ ಕಡೆಯಿಂದ ಕ್ರೀಡೆಗಳನ್ನ ತರಬೇಕು? ಅದು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಆ ಜೀವಿಗಳನ್ನೆಲ್ಲ ಹೊತ್ಕೊಂಡು 400 ಕೋಣ, 200 ಜನ ಅದಕ್ಕೆ ಅದನ್ನು ನೋಡ್ಕೊಳ್ಳೋರು, ವೆಟರ್ನರಿ, ಅವಕ್ಕೆ ಶೆಲ್ಟ್ರಿಂಗು, ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಮರಗಳನ್ನ ತರದು ಒಂದು ಕೆರೆ ಜಾಗ, ಆ ಕೆರೆ ಪ್ರಾಧಿಕಾರದ ನಿಯಮಗಳು ಬೇಕಾದಷ್ಟಿದೆ. ಅದನ್ನೆಲ್ಲನೂ ಉಲ್ಲಂಘಿಸಿ ಆ ಜಾಗದಲ್ಲಿ ಮರಗಳನ್ನೆಲ್ಲ ತರದು ಅದನ್ನು ಅಗೆದು ಕೆರೆನ ಮುಚ್ಚಿ ಮಾಡಕ್ಕೆ ಕೊಟ್ಟಿದ್ದಾರೆ. ಇದೆಷ್ಟು ಮಟ್ಟಿಗೆ ಸಹಾಯ? ಸರ್ಕಾರನೇ ಮಾಡಿರೋ ಕೆರೆ ಪ್ರಾಧಿಕಾರನ ಸರ್ಕಾರನೇ ಮುಚ್ಚಿ ಮಾಡೋದ? ಸೊ ನಾವು ಕಂಬಳದ ಬಗ್ಗೆ ನಮಗೇನಿಲ್ಲ, ನಾವು ಅಲ್ಲೋಗಿ ಎಂಜಾಯ್ ಮಾಡೋಣ. ಅದು ಅಲ್ಲಿ ಕ್ರೀಡೆ. ಅದು ಮೈಸೂರು ದಸರಾದಲ್ಲಿ ಬೇಡ ಅಂತ ಖಂಡಿತ ಬೇಕಾಗಿಲ್ಲ. ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆ ಈ ಸರಿ ಮಾಡಬೇಕು ಅಂತಿದ್ರೆ ಅದು ಬೇಕಾ ಬೇಡವಾ? ಬೇಕು ಅನ್ನೋ ಸಂಬಂಧಪಟ್ಟಂತೆ ಅದು ಸಾಂಸ್ಕೃತಿಕವಾಗಿ ಆಲೋಚನೆ ಮಾಡೋದಾದರೆ ಕಂಬಳ ಬೇಕು. ಮೈಸೂರು ದಸರಾದಲ್ಲಿ ಕಂಬಳ ಹೊಸ ಒಂದು ಆಚರಣೆ, ಹೊಸ ಒಂದು ಸೇರ್ಪಡೆ. ಹಲವಾರು ರೀತಿಯ ಆಚರಣೆಗಳು ಸೇರ್ಪಡೆ ಆಗಿದೆ. ಅದರಲ್ಲಿ ಇದು ಒಂದು ಆಚರಣೆ. ಇದು ನಮ್ಮ ಕರ್ನಾಟಕ ಸಂಸ್ಕೃತಿಯ ಕರಾವಳಿ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಹಬ್ಬ. ಅದನ್ನು ಮೈಸೂರು ತರ್ತಾ ಇರೋದು, ಮೈಸೂರಿನ ಜನತೆಗೂ ಸಹ ಅದನ್ನು ಪರಿಚಯ ಮಾಡ್ತಿರೋದು ಒಳ್ಳೆಯ ಕೆಲಸ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಮಹಿಷ ಅಂತ ಹೇಳಿದ್ರೆ ಆಗಲ್ಲ. ಮಹಿಷಾಸುರ, ಮಹಿಷನ ಎಮ್ಮೆಗೆ ಸಂಬಂಧಪಟ್ಟಂಥ ಆಚರಣೆಗಳಂತ ಹೇಳಿದ್ರೆ ಅವರು ಯಾರಿಗೂ ಸಹ ಹಿಡಿಸಲ್ಲ. ಅಂದರೆ ಅದರಲ್ಲಿ ದಲಿತ ಸಂಸ್ಕೃತಿ ಅಡಗಿದೆ ಅನ್ನೋವಂಥ ಒಂದು ಸಂದರ್ಭ. ಎಮ್ಮೆಗಳನ್ನು ಅದನ್ನು ಕಡಿಯುವುದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್, ಮೇಲ್ವರ್ಗದ ಹುಡುಗಿನ ದಲಿತ ಒಬ್ಬ ಪ್ರೀತಿಸಿದ ಅನ್ನೋ ಕಾರಣಕ್ಕೆ ಆ ಮೇಲ್ವರ್ಗದ ಹುಡುಗಿಯ ಕೈಯಲ್ಲಿ ಆತನ್ನು ಕೊಲೆ ಮಾಡ್ತಿದ್ದಾರೆ. ಅದು ಕೊಲೆ ಮಾಡಿಸಿ ಅದನ್ನು ಒಂದು ಆಚರಣೆ ಮಾಡಿದ್ದಾರೆ. ಮಾರಮ್ಮನ ಆಚರಣೆ, ಚಾಮುಂಡಿ ಆಚರಣೆ, ಇವೆಲ್ಲ. ಚಾಮುಂಡಿಯು ಸಹ ಒಂದು ದಲಿತ ಮಹಿಷಾಸುರನ ಪ್ರೇಮಿಸಿ ಅವಳು ಇದು ಮಾಡಿದ್ದು. ಅದಕ್ಕೋಸ್ಕರ ಈಗ ದಸರಾ ಕಂಬಳದಲ್ಲಿ ಬೇಕು ಅಂತ ಹೇಳ್ತೀರಿ ನೀವು? ಬೇಕು ಅಂತ ಹೇಳ್ತೀವಿ ಕಂಬಳದಲ್ಲಿ. ಕಂಬಳ ಏನು, ಅದೊಂದು ಆಚರಣೆ, ಅದು ಒಂದು ಶಕ್ತಿ ಪ್ರದರ್ಶನ. ಅದು ನೋಡ್ತಾ ಇದ್ರೆ ನಾವು ಟಿ ವಿಲಿ ಆ ಕಂಬಳ ಆಚರಣೆಯ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದರೆ ಒಂದು ಸದೃಢವಾದ ದೇಹ, ಆ ಒಂದು ಮಹಿಷನ ಜೊತೆಗೆ ಆ ದಲಿತ ಹುಡುಗನು ಸಹ ಜೊತೆಲಿ ಬರ್ತಾನೆ. ಅದು ಒಂದು ರೀತಿ ಒಂದು ಕ್ರೀಡಾ ಮನೋಭಾವ. ಅದು ಒಂದು ರೀತಿ ಕ್ರೀಡಾ ಮನೋಭಾವವನ್ನು ನಾವು ಬೆಂಬಲಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಸೂರಿನಲ್ಲಿ ಕಂಬಳ ಆಚರಣೆ ಮಾಡಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆ.
ಈಗ ಏನು ಕಂಬಳ ಬೇಕಾ ಬೇಡ ಮೈಸೂರಿಗೆ? ಸರ್ ಈಗ ಅದು ಕಂಬಳ ಅನ್ನೋ ಒಂದು ಪದ್ಧತಿ ಆಗಿನ ಕಾಲದಿಂದ ಅದು ಮಂಗಳೂರು ಸೈಡಲ್ಲಿ ನಡೀತಿದ್ದು. ಆಗಿನ ಕಾಲದಲ್ಲಿ ಹೆಂಗೆ ಅಂತಂದರೆ ನಮ್ಮ ದಲಿತರನ್ನ ಅದನ್ನು ಕರ್ಕೊಂಡು ಮೊದಲ ಟ್ರೇಡ್ ಮಾಡಿ ಅವೆಲ್ಲ ಮಾಡಿ ದಲಿತರ ಶೋಷಣೆಗೆ ಒಳಗೆ ಮಾಡ್ತಿದ್ರು. ಅದೇನೆಂದರೆ ಇತ್ತೀಚೆಗೆ ಕಂಬಳ ಅನ್ನೋದು ಇವಾಗ ಒಂದು ಕ್ರೀಡೆ ಥರ ಉತ್ಪತ್ತಿಯಾಗಿ ಅದನ್ನು ನಮಗೆ ಈಗ ಮಾಡಬೇಕು ಅಂತ ಇಲ್ಲಿ ಏರ್ಪಾಡು ಮಾಡ್ತಾರೆ ದಸರಾ ಟೈಮಲ್ಲಿ. ಅದು ನಮಗೆ ಬೇಡವಾದ ವಿಷಯ. ಯಾಕಂದರೆ ದಸರಾ ಅಂತ ನಡೆಯೋದು ನಮ್ಮ ಮಹಾರಾಜರ ಕಾಲದಿಂದ ದಸರಾ ಏನು ನಡೀತದೆ ಅದು ನಡೆದ್ರೆ ನಮ್ಮ ಮೈಸೂರಿಗೆ ಉತ್ತಮ. ಈ ಕಂಬಳ ಇವೆಲ್ಲ ಬೆಡ್ಸು ಒಂಥರ ಬಿಸ್ನೆಸ್ ಇದ್ದಂಗೆ. ಈ ಕಂಬಳ ಈಗ ಬಿಸ್ನೆಸ್ ಥರ ಆಗ್ಬಿಟ್ಟಿದೆ. ಈಗ ಕ್ರಿಕೆಟ್ ದಂಧೆ ಹೆಂಗೆ ನಡೀತಿದೆ ಹಂಗೆ ಇದು ಒಂದು ದಂಧೆ ಆಗಬೇಕು ಅಂತ ಮೈಸೂರಲ್ಲಿ ಅದನ್ನು ಉತ್ಪತ್ತಿ ಮಾಡಬೇಕು ಅಂತಿದ್ರೆ ಇದು ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇದರಲ್ಲಿ ಯಾರು ಏನಾಗ್ಬೋದು, ಯಾರಿಗಾರು ಹೆಚ್ಚು ಕಮ್ಮಿ ಆಗ್ಬೋದು, ಅದಕ್ಕೆ ತಲೆ ಕೊಡೋಕ್ಕೆ ಯಾರ ಕೈಲೂ ಆಗೋಲ್ಲ. ಆದ್ದರಿಂದ ಕಂಬಳ ಅನ್ನೋ ಒಂದು ಕ್ರೀಡೆ ನಮ್ಮ ಮೈಸೂರಿಗೆ ಬೇಡ ಅಂತ ನನ್ನ ಅನಿಸಿಕೆ. ಈಗ ಕಂಬಳ ಮೈಸೂರಿನಲ್ಲಿ ಕಂಬಳಾಚರಣೆ ಎಲ್ಲ ಸಿದ್ಧತೆ ಆಗ್ತಾಯಿದೆ. ಏನು ಕಂಬಳ ಬೇಕಾ ಬೇಡವಾ ನಿಮ್ಮ ಉದ್ದೇಶದಲ್ಲಿ? ಸರ್, ಈಗ ನಾನು ಮೊದಲನೇಗೆ ಹೇಳಬೇಕು ಅಂತಂದರೆ ಇದು ಮೈಸೂರು ದಸರಾ ನಾಡಹಬ್ಬ, ವಿಶ್ವವಿಖ್ಯಾತ ನಾಡಹಬ್ಬ ದಸರಾ. ಜೋರಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ. ಈ ದಸರಾದಲ್ಲಿ ನಮಗೆ ಕಂಬಳ ಬೇಕು. ಏನಕ್ಕೆ ಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ನಾಡಿನ ಸಂಸ್ಕೃತಿ. ಅದು ಯಾವ ಭಾಗದಲ್ಲಿ, ಕರಾಳ ಭಾಗದಲ್ಲಿ ಅಂದರೆ ಕರಾವಳಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಕಲ್ಚರ್ ಅದು ನಮ್ಮ ಹಿಂದೂ ಧಾರ್ಮಿಕ ಇದಕ್ಕೆ ಬರೋಂಥಕ್ಕಂಥ ಅದೊಂದು ಇದು. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಮತ್ತು ಯಕ್ಷಗಾನ ಮತ್ತು ಕೋಲ ಇವೆರಡೂ ಅಲ್ಲಿಯ ಸಂಸ್ಕೃತಿ ಇರ್ತಕ್ಕಂಥದ್ದು. ಅದನ್ನು ನಾವು ಇಲ್ಲಿ ಜನಗಳಿಗೆ ನೋಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಗೆ ಒಂದಾಗುತ್ತೆ. ಇನ್ನೊಂದು ಮೈಸೂರು ದಸರಾ ನಾಡಹಬ್ಬ ಅಂತಂದಮೇಲೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲಿಯದೇ ಆದ ಅದರ ಒಂದು ಸಂಸ್ಕೃತಿಗಳಿರುತ್ತೆ. ಈಗ ದಕ್ಷಿಣ ಕನ್ನಡದಲ್ಲಿ ಒಂದು, ಉತ್ತರ ಕನ್ನಡದಲ್ಲಿ ಒಂದಿರುತ್ತೆ. ಅದನ್ನು ನಾವು ಈ ದಸರಾದಲ್ಲಿ ಇಲ್ಲಿ ತರ್ತಕ್ಕಂಥ ಕೆಲಸಗಳನ್ನ ಸರ್ಕಾರ ಮಾಡಿದ್ರೆ ಅದನ್ನು ಇಲ್ಲಿ ಜನಗಳು ನೋಡಿದಂಥ ಕೆಲಸಗಳಾಗುತ್ತೆ. ಅದನ್ನು ನಾವು ಅಲ್ಲಿ ಹೋಗಿ ನೋಡೋಕ್ಕಾಗುತ್ತಾ? ಅದೊಂದು ಭಾಗ ಆಗಿರೋದ್ರಿಂದ ಇದನ್ನು ನಮಗೆ ಬೇಕಾಗಿರೋಂಥ ಕೆಲಸ ಮಾಡಿದ್ದು ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ. ಬಟ್ ಏನಕ್ಕೆ ಇದನ್ನು ವಿರೋಧ ಮಾಡ್ತಾಯಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಅದು ಈಗ ಎಲ್ಲರೂ ಹಿಂದೂ ಅಂತಾರೆ, ಅದು ನಮ್ಮ ಹಿಂದೂ ಆಚರಣೆನೇ ಅಲ್ವೇ? ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂ ನಮ್ಮ ಕರ್ನಾಟಕದ ರಾಜ್ಯದಲ್ವೇ ಇರೋದದು. ಅದನ್ನ ಏನಕ್ಕೆ ಬೇಡ ಅಂತ ಇದ್ದಾರೆ ಇವರು? ಹೇಳು. ಅದನ್ನು ಬೇಡ ಅಂತ ಹೇಳ್ತಾ ಇತ್ತಲ್ಲ, ಏನಕ್ಕೆ ಬೇಡ ಅಂತ ಹೇಳ್ತಾರೆ ನನಗಂತೂ ಗೊತ್ತಾಗ್ತಲ್ಲ. ನಮ್ಮ ಕರಾವಳಿ ಭಾಗದ್ದು ಅದು ನಮ್ಮ ರಾಜ್ಯದ, ಅದು ನಮ್ಮ ಸಂಸ್ಕೃತಿ. ಅದಕ್ಕೋಸ್ಕರ ಅದನ್ನು ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಜನ ಅದನ್ನು ನೋಡಿ ಕಣ್ ತುಂಬ್ಕೊಳ್ತಾರೆ. ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ. ದಸರಾ ಆಚರಣೆ ಸಂದರ್ಭದಲ್ಲಿ ಭಾಳಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ, ಏನು ಹೇಳ್ತೀನಿ? ಸರ್, ಮೈಸೂರಲ್ಲಿ ಕಂಬಳ ಬೇಡ ಅಂತೇಳಿ ಯಾರೂ ಹೇಳ್ತಿಲ್ಲ. ಆದರೆ ದಸರಾ ಸಂದರ್ಭ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಯಾವ ರೀತಿ ಅಧ್ವಾನ ನಡೀತು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರಣೆ. ಸೊ ಹಾಲಿ ಬರ್ತಕ್ಕಂಥ ಕಲಾವಿದರಿಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡಿದಂಥ ಜಿಲ್ಲಾಡಳಿತ ಸೊ ಕಂಬಳದ ವಿಚಾರದಲ್ಲಿ ಅದು ಉತ್ತಮ ರೀತಿ ನಡ್ಕೊಳ್ತಿರೋದು ಅನುಮಾನ ಇದೆ. ಮತ್ತು ಕೇವಲ 2 ದಿನಗಳ ಕಾರ್ಯಕ್ರಮಕ್ಕೆ 7-8 ಕೋಟಿ ರೂಪಾಯಿ ಖರ್ಚು ಮಾಡೋವಂಥದ್ದು ಅಷ್ಟು ಸೂಕ್ತ ಅಲ್ಲ. ಜನರ ತೆರಿಗೆಯನ್ನು ವ್ಯರ್ಥ ಮಾಡೋವಂಥದ್ದು. ಸೊ ಇದನ್ನು ಪ್ರತಿಯೊಬ್ಬರು ವಿರೋಧಿಸಬೇಕಾಗಿದೆ. ಮತ್ತು ಕಂಬಳ ಸಮಿತಿಯ ಅಧ್ಯಕ್ಷ ಅಶೋಕ್ ಕುಮಾರ್ ಅವರು ಒಂದು ಚಿಂತನೆ ನಡೆಸಬೇಕು. ಸೊ ಕಂಬಳನ ನಡೆಸ್ಬಿಡಿ ಅಂತ ಯಾರು ಹೇಳ್ತಿಲ್ಲ, ಆದರೆ ನಡೆಸೋದಕ್ಕೆ ಯಾವ ರೀತಿ ನಡೆಸಬೇಕು, ಯಾವ ಸಮಯ ನಡೆಸಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಬೇಕು. ಆ ನಂತರ ಅವ್ರ ಬಗ್ಗೆ ಯೋಚನೆ ಮಾಡಲಿ. ನಾನು ಈಗಾಗಲೇ ಅವ್ರಿಗೆ ಪತ್ರವನ್ನು ಬರೆದಿದ್ದೀನಿ. ಮತ್ತು ಪ್ರಾಧಿಕಾರದಲ್ಲಿ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ತಮಗೆ ಆ ಕಾನೂನು ಅನ್ವಯ ಆಗೋ ರೀತಿಯಲ್ಲಿ ನಡ್ಕೊಳ್ತಾರೆ. ಮೂಡಾದರೆ ಹೇಳ್ತಾರೆ ನಾವು ಇನ್ನೂ ಹಸ್ತಾಂತರ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಭಾಸ್ಕರ್ ನಾಯಕರು ಆಗಲೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರು ನಾವು ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿದ್ರೆ, ಅಶೋಕ್ ರೈವರು ಕಂಬಳ ಮಾಡ್ತೀವಿ ಅಂತ ಹೇಳಿದ್ರೆ ಇದೆಲ್ಲ ಹುಚ್ಚಾಟ ಥರ ನಿಲ್ಲಿಸಬೇಕು. ಸೊ ಮಾಡ ಆಗಿದ್ರೆ ಸರಿಯಾದ ರೀತಿಯಲ್ಲಿ ಮಾಡಿ ಬೇಡ ಅಂತ ಇರಲ್ಲ. ಆದರೆ ಜನರಿಗೆ ತಪ್ಪು ಮಾಹಿತಿ ನೀಡಿ ಗೊಂದಲ ಮೂಡಿಸಿ ಈ ಥರ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಅನ್ವೇಷಣೆ ಮಾಡಿ ಸೊ ಮಾಡೋವಂಥದ್ದು ಬೇಡ ಅನ್ನೋದು ನಮ್ಮ ಒಂದು ಆಗ್ರಹ. ಈಗ ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆ, ಕಂಬಳ ನಡೆಸಬೇಕು ಅನ್ನೋದು ಚರ್ಚೆ ಆಗ್ತಾಯಿದೆ, ಏನು ಹೇಳ್ತೀರಿ? ಕಂಬಳದ ಪರನೇ ವಿರೋಧನ? ಸೊ ನಾವು ಕಂಬಳದ ಪರ ಅಂತೂ ಇಲ್ಲ, ಅದರ ವಿರುದ್ಧವಾಗಿ ಇರೋದು. ಯಾಕಂದರೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ. ಈ ರಾಜಧಾನಿ ಒಳಗಡೆ ತನ್ನದೇ ಆದಂತಹ ಜನಪದ ಕಲೆ ಹುಟ್ಟಿರುವಂಥ ಕ್ಷೇತ್ರ ಐತಿ. ಇಲ್ಲಿ ಮಲೆ ಮಹಾದೇವ ಸ್ವಾಮಿ ಮತ್ತು ಮಂಟೇಸ್ವಾಮಿ ಕಾವ್ಯನ ಬಿತ್ತಬೇಕು, ಆ ಕ್ಷೇತ್ರನ ಬಲಪಡಿಸಬೇಕು, ಆ ಕ್ಷೇತ್ರನ ವಿಜೃಂಭಿಸುವಂತಹ ಕೆಲಸ ಕಾರ್ಯಗಳು ಇಲ್ಲಿ ಆಗಬೇಕು. ಯಾಕಂತಂದರೆ ಇವತ್ತು ಸಿದ್ದಪ್ಪಾಜಿ ಅವರು ಸಾರಿರುವಂತಹ ಕೆಲವು ಮಾತುಗಳು ಇನ್ನೂ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ.
ಮತ್ತು ಮಲೆ ಮಾದೇಶ್ವರನ ಗೀತೆಗಳು ಇಲ್ಲಿ ಸಾಂಸ್ಕೃತಿಕವಾಗಿ ಬಿತ್ತರಿಸಿರೋದ್ರಿಂದ ಅದನ್ನು ನಾವು ವೈಭವೀಕರಿಸಿ ದಸರಾದೊಳಗಡೆ ನಾವು ಕಾಂಪೀಟ್ ಮಾಡಬೇಕು ಹೊರತು ಯಾವುದೋ ಒಂದು ಸಿನಿಮಾ ಚಿತ್ರದಲ್ಲಿ ಒಂದು ಆಟನ ತೋರಿಸಿರೋದು ಅನ್ನೋದು ಕಾರಣಕ್ಕೋಸ್ಕರನೇ ದಸರಾದಲ್ಲಿ ಕಂಬಳ ಮಾಡೋದು ಅದು ಯಾವುದೇ ಕಾರಣಕ್ಕೂ ಅದು ನೈತಿಕತೆ ಅಂತೂ ಇಲ್ಲ. ಅದಾಗಬಾರ್ದು. ಯಾಕಂದರೆ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿ ಒಳಗಡೆ ಅದು ಕರಾವಳಿ ಭಾಗದಲ್ಲಿ ನಡೀತಾ ಇದೆ, ಯಾವುದು ಅವ್ರ ಸಾಂಸ್ಕೃತಿಕ ಆಟ ಅದಿಲ್ಲಿದೆ, ಅಲ್ಲ ಅವ್ರು ಮಾಡ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ವಿಶ್ವವಿಖ್ಯಾತ ದಸರಾದಲ್ಲಿ ಅದು ವಿಶ್ವವಿಖ್ಯಾತ ಮೈಸೂರು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ನಡ್ಕೊಂಡು ಅದು ಏನು ಬಂದಿದೆ ಸಾಂಸ್ಕೃತಿಕ ಆಟಗಳು ಅದೇನಿದೆ ಅದಕ್ಕೆ ಕಂಟಿನ್ಯೂ ಇಟ್ಕೊಂಡು ಬರಲಿ. ಯಾವುದೇ ಥರನಾದಂತಹ ಕಂಬಳ ಅದು ಕರಾವಳಿ ಭಾಗದಲ್ಲಿ ನಡೆಯುವಂತಹ ಇಲ್ಲಿ ಯಾವುದೇ ಕಾರಣಕ್ಕೂ ಅದು ಕಂಬಳ ಇಲ್ಲಿ ಆಗಕ್ಕೆ ಬಿಡಬಾರ್ದು. ಯಾಕಂದರೆ ಇಲ್ಲಿ ಕೆಲವು ಪರಿಸರಕ್ಕೆ ಈಗ ಯಾರು ಪಾಪ ಅದಕ್ಕೊಂದಷ್ಟು ಈಗ ಮಾಡಕ್ಕೆ ಹೊರಟ್ರೆ ಒಂದಷ್ಟು ಭೂಮಿ ಕೊಡಬೇಕು ಅಂತಾರೆ, ಒಂದಷ್ಟು ಇದು ಮಾಡಬೇಕು ಅಂತಾರೆ. ಕೆಲವು ರೈತರು ಭೂಮಿನ ಒಕ್ಕಲ್ಪಡಿಸ್ಕೊಳಕ್ಕೆ ಹೋಗ್ಬೇಕಾಯ್ತದೆ. ಆ ಥರದ್ದು ಐತೆ ಅಂತಂದರೆ ಆ ಥರ ಸಮಸ್ಯೆಗಳು ಪುನಃ ರೈತರಿಗೆ ಆಗೋದು ಬೇಡ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಈ ಕಂಬಳಾಟನ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಒಳಗಡೆ ಅದು ಆಗೋದು ಬೇಡ. ಅದು ಕರಾವಳಿ ಭಾಗದಲ್ಲಿ ಹಂಗೆ ವಿಜೃಂಭಿಕರಿಸೋದು ಮಾಡ್ತಿದ್ದಾರೆ, ಅದು ಮಾಡ್ಕೊಳ್ಳಿ. ನಮ್ಮದಂತೂ ನಮ್ಮ ಕೋರ್ಲಿಂದ ನಾವು ಹೇಳ್ತಾ ಇದ್ವಿ, ಸಾಂಸ್ಕೃತಿಕ ರಾಜಧಾನಿ ಒಳಗಡೆ ಕಂಬಳಾಟವನ್ನು ಏನಾದರೂ ತಗೋಬತ್ತು ಅಂತಂದರೆ ದಸರಾ ಸಂಸ್ಕೃತಿ ಒಳಗಡೆ ನಮ್ಮಂತೂ ಪ್ರಬಲವಾದ ವಿರೋಧವಂತೂ ಇದ್ದೇ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ